ಹೆಲೋ ಹಾಯ್ ನಮಸ್ಕಾರ ವೀಕ್ಷಕರೇ. ಇಂದು ನಾನು ಕೆಂಪಾದ ಟೊಮೆಟೊಯಿಂದ ಒಳ್ಳೆ ರುಚಿಯಾಗಿರುವಂಥ ಸಾಂಬಾರನ್ನ ಟೊಮೆಟೊ ಸಾಂಬಾರು ಮಾಡುವ ವಿಧಾನವನ್ನು ನಿಮಗೆ ಹೇಳಿಕೊಡ್ತೇನೆ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನ ನೀವು ವಿಡಿಯೋ ನೋಡ್ತಾ ಇದ್ದರೆ ಸಣ್ಣ ಮಕ್ಕಳಿಗೂ ಕೂಡ ಅರ್ಥ ಆಗುತ್ತೆ. ಅವರು ಕೂಡ ಇದನ್ನು ವಿಡಿಯೋ ನೋಡ್ತಾನೆ ಮಾಡ್ಕೋಬೋದು. ಇದಕ್ಕೆ ಬೇಕಾಗಿರುವಂಥ ವಸ್ತುಗಳು ನೀವು ಆಗಲೇ ನೋಡ್ತಾ ಇದ್ದೀರಾ. ಇದಕ್ಕೆ ನಾನು ಒಂದು ಸಣ್ಣ ತವವನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ಅದಕ್ಕೆ ಈರುಳ್ಳಿ, ಟೊಮೆಟೊ, ಕರಿಬೇವು ಕೂಡ ಹಾಕಿಕೊಂಡಿದ್ದೇನೆ. ಅದನ್ನು ಶಾಲೋ ಫ್ರೈ ಮಾಡಬೇಕು. ಶಾಲೋ ಫ್ರೈ ಮಾಡ್ತಾ ಇರುವಾಗಲೇ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಡ್ತಾ ಇದ್ದೇನೆ, 1 ಟೇಬಲ್ ಸ್ಪೂನಷ್ಟು. ಸೊ ನೀವು ನೋಡ್ತಾ ಇದ್ದರೆ ಚೆನ್ನಾಗಿ ಅದನ್ನು ನಾನು ಹುರಿತಾ ಇದ್ದೇನೆ. ಸೊ ಹುರಿತಾ ಇರುವಾಗಲೇ ಇದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಗೂ ಒಣಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೋತೇನೆ. ಆ್ಯಂಡ್ ನೀವು ಹುಳಿ ಜಾಸ್ತಿ ಬೇಕು ಅಂದರೆ ನೀವು ಬೇಕಾದರೆ ಜಾಸ್ತಿ ಹುಣಸೆಹಣ್ಣು ಕೂಡ ಹಾಕ್ಕೋಬೋದು, ಬೇಡ ಅಂದರೆ ಮೀಡಿಯಾಗಿ ಹಾಕ್ಕೋಬೋದು. ಯಾಕಂದರೆ ಟೊಮೆಟೊಲ್ಲಿ ಆಲ್ರೆಡಿ ಹುಳಿ ಇರುತ್ತೆ. ಸೊ ಈ ಹುರಿದಿಟ್ಕೊಂಡಿರುವಂಥ ಒಂದು ಪದಾರ್ಥಗಳನ್ನ ನಾನು ಸ್ವಲ್ಪ ಸೈಡಿಗೆ ಇಟ್ಬಿಟ್ಟು ಆರಲಿಕ್ಕೆ ಬಿಡ್ತೇನೆ. ಸೊ ಅದು ಆರಿದ ನಂತರ ಅದನ್ನು ಮಿಕ್ಸಿಯಲ್ಲಿ ಹಾಕಿ ಅದರ ಜೊತೆ ಮಿಕ್ಸಿಯಲ್ಲಿ ಹಾಕುವಾಗ ಒಂದು ಸ್ವಲ್ಪ ಮೆಣಸಿನ ಪೌಡರ್ ಹಾಗೂ ಜೀರಿಗೆ ಪೌಡರ್ನ ಕೂಡ ಸೇರಿಸ್ಕೊತಾ ಇದ್ದೇನೆ. 1 ಟೇಬಲ್ ಸ್ಪೂನಷ್ಟು ಸಾಕಾಗುತ್ತೆ. ಸೊ ಅದನ್ನು ಚೆನ್ನಾಗಿ ಮಿಕ್ಸಿ ಮಾಡಿ ಪೇಸ್ಟ್ ಮಾಡಿ ಸೈಡಲ್ಲಿ ಇಟ್ಕೊಂಡು ಈಗ ಒಗ್ಗರಣೆಗೆ ರೆಡಿ ಮಾಡ್ಕೋತಾ ಇದ್ದೇನೆ. ಸೊ ಒಗ್ಗರಣೆಗೆ ಬೇಕಾಗಿರೋದು ಎಲ್ಲರಿಗೂ ಗೊತ್ತೇ ಇರುತ್ತೆ. ಅದಕ್ಕೊಂದು ಪಾತ್ರೆ ಇಟ್ಕೊಳ್ಳಿ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು, ಒಣಮೆಣಸಿನ್ಕಾಯಿ ಈ ಎಲ್ಲ ಪದಾರ್ಥಗಳನ್ನೂ ನಿಮ್ಮ ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕಿಕೊಂಡು ಕ್ವಾಂಟಿಟಿ ಕೂಡ ನಿಮ್ಮ ಅನುಗುಣವಾಗಿ ಕ್ವಾಂಟಿಟಿ ಸೇರಿಸ್ಕೊಳ್ಳಿ. ಸೊ ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ಒಳ್ಳೆ ಸಖತ್ತಾಗಿರೋ ಘಮ ಘಮ ಸ್ಮೆಲ್ ಬರ್ತಾಯಿದೆ. ಒಗ್ಗರಣೆ ಸ್ಮೆಲ್ ನಂಗೆ ತುಂಬ ಇಷ್ಟ ಆ್ಯಕ್ಚುಲಿ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಫ್ರೈ ಆದ ತಕ್ಷಣ ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಆ್ಯಡ್ ಆನ್ ಅಂದರೆ ಒಂಥರ ಸ್ಮೆಲ್ ಚೆನ್ನಾಗಿ ಇನ್ನೂ ಘಮ ಗುಟ್ಲಿ ಅಂಥೇಳಿ ಹಿಂಗೆ ಹಾಕ್ತೇನೆ. ಆಚಿ ಮಸಾಲ ಹಿಂಗನ್ನು ಬಳಸ್ತಾ ಇದ್ದೇನೆ. ಇದಕ್ಕೆ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡು ಆ ಸ್ಮೆಲ್ ಏನು ಸಖತ್ತಾಗಿರುತ್ತೆ ಗೊತ್ತಾ. ಒಂಥರ ಅಯ್ಯಂಗಾರ್ಸ್ ಬ್ರಾಹ್ಮೀಸ್ ಊಟದ್ದು ನೀವು ಸ್ಮೆಲ್ ನೋಡಿರ್ತೀರ. ಸೊ ಆ ಥರ ಸಖತ್ತಾಗಿ ಘಮ ಗುಡ್ತಾ ಇರುತ್ತೆ. ಸೊ ಅದು ನಂಗೆ ತುಂಬ ಇಷ್ಟ. ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೇನೆ. ಇದು ಹಾಕಿದ ತಕ್ಷಣ ಅದರ ನಂತರ ನಾನು ಮಿಕ್ಸಿಯಾಗಿ ರುಬ್ಬಿಕೊಟ್ಟಿಟ್ಕೊಂಡಿರೋಂಥ ಒಂದು ಮಿಶ್ರಣವನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೇನೆ. ಸೊ ಆ ಮಿಶ್ರಣವನ್ನೆಲ್ಲ ಇದ್ರ ಜೊತೆ ಚೆನ್ನಾಗಿ ಮತ್ತೆ ಹುಡ್ಕೊಳ್ಳಿ. ಅಂದರೆ ಅದೇ ಶಾಲೋ ಫ್ರೈ ಥರ ಮಾಡ್ಕೊಳ್ಳಿ. ಅದನ್ನು ಬಾಣಿಸ್ಬಿಟ್ಟು ಅದನ್ನು ಸ್ವಲ್ಪ ಬೇಯಕ್ಕೆ ಬಿಡಿ. ಹಾಗೆ ನೀವು ಮಿಕ್ಸಿಯಲ್ಲಿ ಮಾಡಿಟ್ಟಿರುವಂಥ ಜಾರಲ್ಲಿ ಸ್ವಲ್ಪ ಪೇಸ್ಟ್ ಎಲ್ಲ ಇರುತ್ತೆ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಆ ನೀರನ್ನು ಗಲಿಸ್ಬಿಟ್ಟು ಇದಕ್ಕೆ ಹಾಕಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೋದು. ನಿಮ್ಮ ಕುಟುಂಬದಲ್ಲಿ ಕೆಲವರಿಗೆ BP ಶುಗರ್ ಎಲ್ಲ ಇರುತ್ತೆ. ಸೊ ನಿಮ್ಮ ಕುಟುಂಬಕ್ಕೆ ಯಾವ ಥರ ಉಪ್ಪು ರುಚಿಯನ್ನು ಕೇಳ್ತಾರೆ ಆ ಥರ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಅದ್ರ ಜೊತೆ ಸ್ವಲ್ಪ ಬ್ಯಾಲೆನ್ಸ್ ಮಾಡಲಿಕ್ಕೆ ಖಾರ ಹಾಗೂ ಉಪ್ಪನ್ನು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೋತಿದ್ದೇನೆ. ಸೊ ಎಲ್ಲ ಪದಾರ್ಥಗಳನ್ನ ಹಾಕಿ ಸ್ವಲ್ಪ ಮಿಕ್ಸಿಯಲ್ಲಿ ನೀರು ಹಾಕ್ಕೊಂಡು ಅದನ್ನು ಮತ್ತೆ ನೀರು ಹಾಕಿಬಿಟ್ಟು ಇದನ್ನು ಪಾತ್ರೆಗೆ ಸೇರಿಸ್ಕೊಳ್ಳಿ. ಆ ಪಾತ್ರೆಗೆ ಸೇರಿಸಿದ ತಕ್ಷಣ ಅದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಿ. ಲಾಸ್ಟ್ ಫೈನಲ್ ಟಚ್ ಅಂತ ಒಂದು ಸ್ವಲ್ಪ ಕುದೀತಾ ಇರುವಾಗಲೇ ಕೂಡ ನೀವು ಕೊತ್ತಂಬರಿಯನ್ನು ಆ್ಯಡ್ ಆನ್ ಅಂತ ಹಾಕ್ಕೊಳ್ಳಿ ಮೇಲ್ಗಡೆ. ಅದು ಒಳ್ಳೆ ಘಮ ಕೊಡುತ್ತೆ. ಹಾಗೂ ಅದು ತುಂಬ ಚೆನ್ನಾಗಿ ಕುದ್ದಾದ ತಕ್ಷಣ ನೀವು ಒಂದು ಸ್ವಲ್ಪ ಟೇಸ್ಟ್ ನೋಡಿ ಹೇಳ್ತೀನಿ, ವಾವ್ ಅಂತೀರಾ. 100% ಟ್ರೈ ಮಾಡಿ ನೋಡಿ. ಒಂದ್ಸಲಿ ಬಿಸಿಯಾದ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಈ ಸಾಂಬಾರು ಹಾಕ್ಕೊಂಡು ಸಿಂಪಲ್ ಆಗಿರೋ ಟೊಮೆಟೊ ಸಾಂಬಾರು ಹಾಕ್ಕೊಂಡು ತಿಂತಾ ಇದ್ದರೆ ವಾವ್, ಅದ್ರ ಘಮನೇ ಬೇರೆ, ಟೇಸ್ಟೇ ಸಖತ್ತಾಗಿರುತ್ತೆ. ಈ ಮಳೆಗಾಲದಲ್ಲಿ ಈ ಥರ ರುಚಿಯಾದ ಬಿಸಿಯಾದ ಟೊಮೆಟೊ ಸಾಂಬಾರನ್ನ ತಿನ್ನೋದು ಸುಖನೇ ಸ್ವರ್ಗ. ನಿಜವಾಗ್ಲೂ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಓಕೆ, ಈ ವಿಧಾನ ಕೂಡ ನೀವು ಬ್ಯಾಚುಲರ್ಸ್ ಕೂಡ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ.